ಒಂದು ಒಂದು ಕಿಂಜಪ್ಪೆಗ ಮಲ್ಲ ಮಗೆ. ಬಾಟಲ್ಗಳನ್ನ ತುಂಡರಿಸಿ ಅದಕ್ಕೆ ಬಣ್ಣ ಬಳಿದು ಯಾವ ರೀತಿಯಲ್ಲಿ ಗಿಡ ನೆಡಬಹುದು ಎನ್ನುವಂತಹ ಒಂದು ಉತ್ತಮವಾದ ಐಡಿಯಾವನ್ನು ಕೊಟ್ಟಿದ್ದಾರೆ ನೋಡಿ. ಯಾರು ಹೋಗಿ ಸಹ ನಿಂತು ಗಿಡ ತೆಗೆದುಕೊಳ್ಳುವ ಫೋಟೋವನ್ನ ತೆಗೆದುಕೊಳ್ಬಹುದು. ಕಸದಿಂದ ರಸ ಎಂದರೆ ಇದೆ ಅಲ್ವಾ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇದೊಂದು ಬಹಳಷ್ಟು ಪುರಾತನವಾದಂತಹ ಹಳೆಯ ಕಾಲದ್ದು ಗಾಳಿ ಹಾಕುವಂತಹ ಒಂದು ವಿಧಾನ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಕುಮಾರ್ KCH5 ಚಾನೆಲ್ಗೆ ಸುಸ್ವಾಗತ. ನಾನೀಗ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿಯ ದಸರಾ ಮಹೋತ್ಸವಕ್ಕೆ ಜರುಗಲಿರುವ ಕೆಲವು ಕಾರ್ಯಕ್ರಮಗಳನ್ನ ನೋಡೋಣ ಹೇಳಿ ಬಂದಿದ್ದೇನೆ. ನೋಡೋಣ. ಇದು ಉಚ್ಚಿಲ ದೇವಸ್ಥಾನದ ಮುಖದ್ವಾರ. ನೀವಿಲ್ಲಿ ಕಾಣ್ತಿದ್ರಿ ದೊಡ್ಡದಾದ ಗೋಪುರ ಹಾಗೂ ಸುಂದರವಾಗಿ ಸುಸಜ್ಜಿತಗೊಳಿಸಿದಂತಹ ಉಚ್ಚಿಲದ ದಸರೋತ್ಸವ ನೋಡೋಣ. ಸುಂದರವಾಗಿ ಸಜ್ಜಿತಗೊಳಿಸಿದಂತಹ ಈ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಹೊರಾಂಗಣ, ಇಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಹಾಗೇನೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ತುಣುಕುಗಳನ್ನ ನೋಡುತ್ತಾ ಸಾಗೋಣ. ನಡೆಯುವ ಕಾರ್ಯಕ್ರಮಕ್ಕೆ ಹಾಲಿಗೆ ಹೋಗಲು ಬಹಳಷ್ಟು ಸುಸಜ್ಜಿತವಾದಂತಹ ಒಂದು ಮುಖದ್ವಾರ ಇಲ್ಲಿ ಕಾಣಬಹುದು. ನೀವು ನೋಡೋಣ. ಒಳಗೆ ದೇವಿಯ ದರ್ಶನ, ಬೇರೆ ಬೇರೆ ದೇವಿಯ ಅಲಂಕೃತವಾದಂತಹ ಮೂರ್ತಿಯಲ್ಲಿ ನೀವು ಕಾಣಬಹುದು. ಮೊದಲಿಗೆ ನಡುಗೋಲು ಕೃಷ್ಣ, ದೇವಿಯ ಸುಂದರವಾದ ಮೂರ್ತಿಗಳನ್ನ ನೀವಿಲ್ಲಿ ಕಾಣ್ತಿದ್ದೀರಿ. ಹಾಗೇನೆ ಜನರು ಸಾಲುಗಟ್ಟಿ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಸುಂದರವಾದಂತಹ ಅಲಂಕೃತ ದೇವಿಯ ಮೂರ್ತಿಯನ್ನ ನೀವಿಲ್ಲಿ ಕಾಣ್ತಿದ್ದೀರಿ. ಇಲ್ಲಿ ನೋಡಬಹುದು ಜನರು ಸಾಲು ಕಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಇಲ್ಲಿಯ ದೇವಿಯ ಸುಂದರವಾದ ಮೂರ್ತಿಗಳನ್ನ ನೀವಿಲ್ಲಿ ಕಾಣಬಹುದು. ಬಹಳ ಸುಂದರವಾದ ಮೂರ್ತಿಗಳು ಇಲ್ಲಿ ನೋಡ್ತಿದ್ದೀರಿ. ತುಂಬಾ ಲಕ್ಷಣವಾದಂತ ದೇವಿಯ ಈ ಮೂರ್ತಿ ಇಲ್ಲಿಗೆ ಬಹಳಷ್ಟು ಮೆರುಗು ಕೊಟ್ಟಿದೆ. ನಾವಿಲ್ಲಿ ಕಾಣ್ತಿದ್ದೀರಿ ಇಲ್ಲಿಯ ದೇವಿ ಮಹಾಲಕ್ಷ್ಮಿ ಅಮ್ಮನವರು. ನೋಡಿದ್ರಲ್ಲ ಸ್ನೇಹಿತರೆ, ಸುಂದರವಾದಂತಹ ಮೂರ್ತಿಗಳನ್ನು ಅಲಂಕರಿಸಿದಂತಹ ಈ ದಸರಾ ಮಹೋತ್ಸವ ಬಹಳಷ್ಟು ಅದ್ದೂರಿಯಿಂದ ನಡೆಯುತ್ತಿದೆ. ಈಗ ನೋಡೋಣ, ಇಲ್ಲಿ ವಸ್ತು ಪ್ರದರ್ಶನ ಇದೆ, ನೋಡ್ತಾ ಸಾಗೋಣ. ನಾನು ಎಕ್ಸಿಬಿಷನ್ಗೋಸ್ಕರ ಹೋಗ್ತಾ ಇದ್ದೇನೆ. ನೋಡುವ. ಎಕ್ಸಿಬಿಷನ್ ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಓಹ್, ನನ್ನ ಸ್ನೇಹಿತರು ಇಲ್ಲಿದ್ದಾರೆ. ನಮಸ್ತೆ ಗುಣ. ಹಾಯ್ ಮುನ್ನ, ನಮಸ್ತೆ. ಏನ್ ಎಕ್ಸಿಬಿಷನ್ ಬೈದಿನಾಗಲ್ಲ ತುಯ್ಯಾರ ಮಾತಾ ನಾನು ಬೋಡ ಓತು ಜಾರ ಈಗೆಲ್ಲ ಅವಲ್ಲಿ ವಾರಿಡೆಗಳ ಒಯ್ದೀನಿ ಅಂದ ಏನ ಖುಷಿಯಂಡು. ಹಾ, ಜನಕ್ಲೆ ಗೊತ್ತಾವಡತ್ತ. ಹಾ ಅಂದ ಆವಡ ನಿಗಲು ಅಂದು ಮಾರ್ರೆ ಒಂದು ಅಣ್ಣ ಉಪ್ಪಿನಗಲು ಮಾತೊಂಚೂರು ತೂಲೆ ಒಂದು ಅಪ್ಪೆ ಇಂಚಿದ ಒಂದು ಮಗೆ ಅವ ಒಂದು 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 ಕಿಂಜಪ್ಪೆಗ ಮಲ್ಲ ಮಗೆ. ಬಾರಿ ಖುಷಿ ಅಂಕಲ. ಇವರು ನಮ್ಮ ಬಾಲ್ಯ ಸ್ನೇಹಿತರು. ಇವರು ಗುಣ ಹೇಳಿ ಉಡುಪಿಯ ಪ್ರಸಿದ್ಧ ಲೇಡೀಸ್ ಟೈಲರಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇದು ನನ್ನ ಎದುರಿನಲ್ಲೇ ದೊಡ್ಡದಾದ ಮಗು ಸಾತ್ವಿಕ್ ಹೇಳಿ ಲಾಯರ್ ಆಗಿದ್ದಾರೆ.
ಹಾಗೇನೆ ಇವರು ಇವತ್ತು ನನಗೆ ಉಚ್ಚಿಲ ದಸರೋತ್ಸವದಲ್ಲಿ ಸಿಕ್ಕಿದ್ದಾರೆ, ಬಹಳ ಖುಷಿ ಆಯ್ತು. ಓಕೆ ಗುಣಪ್ಪಣ್ಣ ತಿಕ್ಕಗ ಯಾನ್ ದುಂಬೋಪೆ. ಓಕೆ ಸಾತಿ ಬಾಯ್. ಹಾಗೇನೆ ಇಲ್ಲಿ ನಮ್ಮ ವಸ್ತು ಪ್ರದರ್ಶನದ ಮುಖದ್ವಾರ ನೋಡೋಣ ಒಳಗೆ ಏನೇನಿದೆ ಹೇಳಿ. ಸುಂದರವಾದ ದನದ ಮೂರ್ತಿ, ಅದೇ ರೀತಿ ಜನಗಳು ಸಾಲು ಸಾಲಾಗಿ ಹೋಗ್ತಿದ್ದಾರೆ. ಬಹಳಷ್ಟು ಸುಂದರವಾಗಿ ವರ್ಣಗೊಳಿಸಿದಂಥ ವಸ್ತು ಪ್ರದರ್ಶನ ಇಲ್ಲಿ ನೀವು ನೋಡ್ಬೋದು. ಬೇರೆ ಬೇರೆ ವಿಧದ ಫೋಟೋಗಳು ಎಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಆದಂತಹ ಕಾರ್ಯಕ್ರಮದ ಛಾಯಾಚಿತ್ರಗಳಿವು ನೀವು ಇಲ್ಲಿ ಕಾಣ್ತಿದ್ರಿ. ಸುಂದರವಾಗಿ ವರ್ಣವಾಗಿ ಮಾಡಿದಂತಹ ಈ ಛಾಯಾಚಿತ್ರ ಪ್ರದರ್ಶನ ತುಂಬ ಸುಂದರವಾಗಿದೆ. ಉಚ್ಚಿಲ ದಸರಾ 23ರ ಮೆರವಣಿಗೆಯ ನೋಟವಿದು ನೀವು ಕಾಣ್ತಿದ್ದೀರಿ. ಎಲ್ಲ ಛಾಯಾಚಿತ್ರಗಳು ಮೆರವಣಿಗೆಯ ಸಮಯದಲ್ಲಿ ಮಾಡಿದಂತಹ ನೋಟದ ಛಾಯಾಚಿತ್ರಗಳಿವು ಇಲ್ಲಿ ನೀವು ಕಾಣ್ತಿದ್ರಿ. ಉಚ್ಚಿಲ ದಸರಾ 2023ರ ದೃಶ್ಯಗಳಿವು ಇಲ್ಲಿ ತುಂಬ ಸುಂದರವಾಗಿ ವರ್ಣವಾಗಿ ಮಾಡಿದ್ದಾರೆ. ಅದೇ ರೀತಿ ಜನಗಳೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ರಾಶಿ ರಾಶಿಯಾಗಿ. ಇಲ್ಲಿ ಒಂದು ಸುಂದರವಾಗಿ ಹೂವಿನಲ್ಲಿ ಡಾಲ್ಫಿನ್ ಮಾಡಿದ್ದಾರೆ. ನಮ್ಮ ಕರಾವಳಿಯ ಕಡಲ ಕಂಪಿನ ನೆನಪಿಗಾಗಿ ಈ ಡಾಲ್ಫಿನ್ಗಳು ಬಹಳಷ್ಟು ಸುಂದರವಾಗಿ ಮಾಡಿದ್ದಾರೆ. ಹೂವಿನಲ್ಲಿ ಮಾಡಿದಂತಹ ಡಾಲ್ಫಿನ್ ಕಾಣ್ತಿದೆ. ತುಂಬಾ ನಾಜೂಕಿನ ಕೆಲಸ ಇದು. ಇಲ್ಲಿ ಬಹಳಷ್ಟು ಸುಂದರವಾದ ಪಕ್ಷಿಗಳ ಮೂರ್ತಿಗಳನ್ನು ಮಾಡಿದ್ದಾರೆ. ಎಲ್ಲವೂ ಬಹಳಷ್ಟು ನಾಜೂಕಾದ ಕೆಲಸ. ನೈಸರ್ಗಿಕ ನೆಲೆಯ ಈ ಒಂದು ಕಲೆ ಉಳಿವಿಗಾಗಿ ಇವರು ಸುಂದರವಾಗಿ ನಿರ್ಮಿಸಿದಂಥ ಹಕ್ಕಿಗಳಿವು ನೀವು ಇಲ್ಲಿ ಕಾಣ್ತಿದ್ದೀರಿ. ಸುಂದರವಾಗಿ ಅಲಂಕರಿಸಿದ ಹೂದೋಟ ಇದು. ಹೂದೋಟ ಅಲ್ಲ, ಎಲ್ಲ ಗಿಡಗಳ ಸಾಲು ಸಾಲಾಗಿ ಇಟ್ಟಿದ್ದಾರೆ. ಎಷ್ಟು ಸುಂದರವಾಗಿ ಗಿಡಗಳನ್ನು ಓರಣವಾಗಿಟ್ಟಂತಹ ಈ ಒಂದು ವಸ್ತು ಪ್ರದರ್ಶನ ಅದ್ಭುತವಾಗಿದೆ ಸ್ನೇಹಿತರೆ. ನೀವಿಲ್ಲಿ ಕಾಣ್ಬೋದು ಬಾಟಲ್ಗಳನ್ನು ತುಂಡರಿಸಿ ಅದಕ್ಕೆ ಬಣ್ಣ ಬಳಿದು ಯಾವ ರೀತಿಯಲ್ಲಿ ಗಿಡ ನೆಡಬಹುದು ಎನ್ನುವಂತಹ ಒಂದು ಉತ್ತಮವಾದ ಐಡಿಯಾವನ್ನು ಕೊಟ್ಟಿದ್ದಾರೆ ನೋಡಿ. ನೀವಿಲ್ಲಿ ಕಾಣ್ಬೋದು ಯಾವುದೇ ಬಾಟಲ್ಗಳ ಹಾನಿ ಮಾಡದೆ ಅದನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಸುಂದರತೆಯ ಒಂದು ಕರಕುಶಲತೆಯನ್ನು ಮಾಡಿ ಅದರಲ್ಲಿ ಗಿಡ ನೆಡಬಹುದು ಎನ್ನುವಂಥ ಉತ್ತಮ ಐಡಿಯಾವನ್ನು ಕೊಟ್ಟಿದ್ದಾರೆ ಇವರು. ಈಗ ಕಾಣ್ತಿದ್ರಿ ಬಹಳಷ್ಟು ವಿಧ ವಿಧದ ತರತರದ ಗಿಡಗಳು. ನೀವಿಲ್ಲಿ ಬಂದರೆ ನಿಮಗೆ ಬಹಳಷ್ಟು ಉತ್ತಮ ಐಡಿಯಾಗಳು ಸಿಗ್ಬೋದು. ಇಲ್ಲಿ ನೋಡಿ, ನಾವು ಕುಡಿದು ಬಿಸಾಡುವ ಬಾಟಲ್ಗಳನ್ನು ಯಾವ ರೀತಿ ಉಪಯೋಗಿಸ್ತಾರೆ. ಕಸದಿಂದ ರಸ ಎಂದರೆ ಇದೆ ಅಲ್ವಾ ಸ್ನೇಹಿತರೆ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ನೀವು ಟೈರ್ಗಳನ್ನು ನೇತಾಡಿಸಿ ಅದರಲ್ಲಿ ಹೇಗೆ ಗಿಡಗಳನ್ನು ನೆಡಬಹುದೆಂದು ತೋರಿಸಿಬಿಟ್ಟಿದ್ದಾರೆ. ಅದೇ ರೀತಿ ಏನು ನಮ್ಮ ಎಲೆಕ್ಟ್ರಿಕಲ್ ಶಾಂಡಿಲಿವರ್ ಇರ್ತದ ಅದೇ ರೀತಿ ಇಲ್ಲಿ ನಮ್ಮ ಸಣ್ಣ ಸಣ್ಣ ಗಿಡಗಳ ಶಾಂಡಿಲಿವರ್ ಅನ್ನು ಮಾಡಿದ್ದಾರೆ. ಇದಕ್ಕೆ ಹೆಸರೇ ಬಾಟಲ್ ಗಾರ್ಡನ್ ಎಂದು. ಯತೀಶ್ ಕಿದಿಯೂರು ನೆರಳು ಇವರು ಮಾಡಿದಂತಹ ಬಾಟಲ್ ಗಾರ್ಡನ್ ಇಲ್ಲಿ ಕಾಣ್ಬೋದು ನೀವು. ಬಹಳ ಸುಂದರವಾಗಿ ಮಾಡಿದ್ದಾರೆ. ಬಾಟಲುಗಳನ್ನು ಕತ್ತರಿಸಿ ಅದನ್ನು ಸುಂದರವಾಗಿ ಓರಣವಾಗಿ ಯಾವ ರೀತಿ ಅಲಂಕರಿಸಬಹುದೆನ್ನುವುದನ್ನು ನೀವಿಲ್ಲಿ ಕಾಣ್ಬೋದು. ನಿಜಕ್ಕೂ ಈ ಒಂದು ಕಲೆ ಮೆಚ್ಚಲೇಬೇಕಾದಂಥ ಕಲೆ. ಯಾಕಂತ ಹೇಳಿದ್ರೆ ಇಷ್ಟು ಸುಂದರವಾಗಿ ಆ ಬಾಟಲುಗಳನ್ನು ಅಲಂಕರಿಸಿ ಅದರಲ್ಲಿ ಗಿಡಗಳನ್ನು ನೆಡಬಹುದು ಎನ್ನುವಂತಹ ಉತ್ತಮ ಸಲಹೆಯನ್ನು ಇವರು ಸಮಾಜಕ್ಕೆ ನೀಡಿದ್ದಾರೆ. ಇಲ್ಲಿ ನೋಡಿ, ಗೆರಟೆಗಳು, ಇದೆಲ್ಲ ನೀವು ಬಿಸಾಡುವಂಥ ಗೆರಟೆಗಳು. ಅದನ್ನು ಯಾವ ರೀತಿ ಸಿಂಗರಿಸಿ ಸೈಕಲ್ ಚಕ್ರದೊಂದಿಗೆ ಓಣಿಸಿ ಇಲ್ಲಿ ಇಟ್ಟಿದ್ದಾರೆ ಎನ್ನುವುದನ್ನು ನೀವಿಲ್ಲಿ ಕಾಣಬಹುದು. ಬಹಳ ಸುಂದರತೆ ದೃಶ್ಯವಿದು.
ಇಲ್ಲಿ ಒಂದು ಸುಂದರವಾದಂತಹ ಅಳಿಲು ಸೈಕಲ್ ಬಿಡ್ತಾ ಇದೆ ನೋಡಿ, ಎಷ್ಟು ಸುಂದರತೆಯನ್ನು ಮಾಡಿದ್ದಾರೆ. ಹೂವಿನಲ್ಲಿ ಅಲಂಕೃತಗೊಂಡಂತಹ ಈ ಸುಂದರವಾದಂತಹ ಅಳಿಲು, ಅದೇ ರೀತಿ ಬೇರೆ ಬೇರೆ ರೀತಿಯ ಹಣ್ಣು ಹಂಪಲಾದಂಥ ಮಾವು, ಇದನ್ನು ಸಹ ಇವರು ಹೂವಿನಲ್ಲಿ ಅಲಂಕರಿಸಿದ್ದಾರೆ. ಇಲ್ಲಿ ಕಾಣ್ಬೋದು ಹೂವಿನಲ್ಲಿ ಅಲಂಕೃತಗೊಂಡಂಥ ಮಾವು. ಇಲ್ಲಿ ಎಲ್ಲ ಬೇರೆ ಬೇರೆ ವಿಧದ ಗಿಡಗಳಿವು, ಮಾರಾಟಕ್ಕಿಟ್ಟಂತಹ ಗಿಡಗಳು ನೀವಿಲ್ಲಿ ಕಾಣ್ಬೋದು. ತರತರದ ವಿಧ ವಿಧದ ಗಿಡಗಳನ್ನು ಇವರಲ್ಲಿ ಪೋಣಿಸಿಟ್ಟಿದ್ದಾರೆ. ಒಳ್ಳೆಯ ಉತ್ತಮವಾದ ಬೆಲೆ, ಬೇರೆ ಬೇರೆ ರೀತಿಯಂತಹ ಗಿಡಗಳು ನೀವಿಲ್ಲಿ ಕಾಣ್ತಿದ್ದೀರಿ. ಹಲವಾರು ಗಿಡಗಳು, ಸಸ್ಯಗಳು ಇಲ್ಲಿ ನೀವು ನೋಡಬಹುದು. ಬಹಳಷ್ಟು ಸುಂದರವಾದಂತಹ ದೃಶ್ಯವಿದು. ಒಂದು ಪೂಜೆಗೆ ಹಕ್ಕಿಯೊಂದು ಯಾವ ರೀತಿ ನೀರು ಕುಡಿಯುವ ದೃಶ್ಯ ಬಹಳ ಸುಂದರವಾಗಿದೆ. ಇಲ್ಲಿ ಕಾಣ್ಬೋದು ಸುಂದರವಾಗಿ ಮಾಡಿದಂತಹ ಈ ಹಕ್ಕಿ ಹಾಗೂ ಹೂಜಿ. ಇಲ್ಲಿ ಒಂದು ಆಕರ್ಷಣೆ ಇದೆ. DC ಅವರು ಹಾಗೂ ಜಿ ಶಂಕರ್ ಅವರು, ಇಲ್ಲಿಯ ಮುಖ್ಯ ಅಧಿಕಾರಿಗಳು, ಇವರೆಲ್ಲ ಸೇರಿ ಗಿಡ ಕೊಡುವಂತಹ ಒಂದು ಸ್ತಬ್ಧ ಚಿತ್ರ. ಇಲ್ಲಿ ಯಾರು ಹೋಗಿ ಸಹ ನಿಂತು ಗಿಡ ತೆಗೆದುಕೊಳ್ಳುವ ಫೋಟೋವನ್ನು ತೆಗೆದುಕೊಳ್ಬೋದು. ಹುಡುಗನವರು ಬಂದು ಗಿಡ ತೆಗೆದುಕೊಳ್ಳುವಂತಹ ಒಂದು ಸಾಂದರ್ಭಿಕ ಸ್ತಬ್ಧ ಚಿತ್ರ. ಇಲ್ಲಿ ಒಳಗಡೆ ಬೇರೆ ಬೇರೆ ರೀತಿಯ ಸಾಮಾನುಗಳು ಇಲ್ಲಿ ನೋಡ್ಬೋದು ನೀವು. ಮಣ್ಣಿನಿಂದ ಮಾಡಿದಂತಹ ಪರಿಕರಗಳು ಇಲ್ಲಿ ನೀವು ಕಾಣ್ತಿದ್ದೀರಿ. ಸುಂದರವಾದಂತಹ ಪರಿಕರಗಳನ್ನು ಇಲ್ಲಿ ನೀವು ಬಂದಾಗ ಪಡೆದುಕೊಳ್ಳಬಹುದು. ಇಂಥದ ಪರಿಕರಗಳೆಲ್ಲ ಬಹಳಷ್ಟು ಅಪರೂಪ. ನೀವಿಲ್ಲಿ ಕಾಣ್ಬೋದು ಸುಂದರವಾದಂತಹ ಬುದ್ಧನ ಮೂರ್ತಿ, ಹೊಗೆ ಹಾಕಿಡುವಂತಹ ಕೆಲವು ಸಲಕರಣೆಗಳು, ದೀಪಾಲಂಕೃತವಾದಂತಹ ಸಲಕರಣೆಗಳು, ಇದೆಲ್ಲವೂ ಇಲ್ಲಿ ದೊರಕುತ್ತದೆ. ಇಲ್ಲಿಯೂ ಹಾಗೆ ಬೇರೆ ಬೇರೆ ರೀತಿಯ ಕೈಮಗ್ಗದ ಪ್ರದರ್ಶನದ ಬಟ್ಟೆಗಳಿವು ಇಲ್ಲಿ ನೀವು ಕಾಣ್ತಿದ್ದೀರಿ. ಎಲ್ಲ ಕೈಮಗ್ಗದ ಬಟ್ಟೆಗಳನ್ನು ನೀವಿಲ್ಲಿ ತೆಗೆದುಕೊಳ್ಬೋದು. ಗಾಂಧಿ ತಾತನ ಚರಕ ಇದು ಸಂಕೇತ. ಇಲ್ಲಿ ಪುರಾತನ ಕಾಲದಲ್ಲಿ ಯಾವ ರೀತಿ ನಿಮಗೆ ಕತ್ತಿಗಳನ್ನು ಮಾಡ್ತಿದ್ದರು ಎನ್ನುವುದನ್ನು ತೋರಿಸ್ತಿದ್ದಾರೆ. ನೀವಿಲ್ಲಿ ಕಾಣ್ಬೋದು ನೋಡಿ, ಯಾವ ರೀತಿಯಲ್ಲಿ ಕುಲುಮೆಗೆ ಕತ್ತಿಯನ್ನು ಹಾಕಿ ತಯಾರು ಮಾಡ್ತಿದ್ದಾರೆ ಎನ್ನುವಂತಹ ಒಂದು ದೃಶ್ಯವನ್ನು ನೀವಿಲ್ಲಿ ಕಾಣ್ಬೋದು. ಮಸಿಯನ್ನು ಕುಲುಮೆಗೆ ಹಾಕಿ ಅದರಲ್ಲಿ ಕತ್ತಿಯನ್ನು ಬಿಸಿ ಮಾಡಿ ಅದನ್ನು ಹೊಡೆದು ಕತ್ತಿಯನ್ನು ತಯಾರಿಸ್ತಾರೆ. ನಂತರ ಇಲ್ಲಿ ಅದಕ್ಕೆ ಅರ ಕೊಟ್ಟು ಹರಿತಗೊಳಿಸುವಂಥ ಕಾರ್ಯಕ್ರಮ, ಅದರ ನಂತರ ಇದಕ್ಕೆ ಪಿಡಿ ಹಾಕುವಂಥ ಕಾರ್ಯಕ್ರಮ ಇಲ್ಲಿ ನೀವು ಕಾಣ್ತಿದ್ದೀರಿ. ಇದೆಲ್ಲವೂ ನಮ್ಮ ಇಂದಿನ ದೈನಂದಿನ ಸಾಮಾಜಿಕತೆಗೆ ಬೇಕಾಗುವಂತಹ ಕತ್ತಿಗಳು. ಹಾಗೂ ಇಲ್ಲಿ ಮಾರಾಟಕ್ಕೋಸ್ಕರ ಕತ್ತಿ ನಿಮಗೆ ಸಿಗ್ತಾ ಇದೆ. ಇಲ್ಲಿ ನೀವು ಕಾಣ್ಬೋದು ಮೆಟ್ಟುಗತ್ತಿ ಮತ್ತು ನೋಡಿ, ಮೆಟ್ಟುಗತ್ತಿ ನೋಡಿ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ತುಂಬ ಸುಂದರವಾಗಿ ಮಾಡಿದ್ದಾರೆ ಮೆಟ್ಟುಗತ್ತಿಯನ್ನು. ಇದು ನೋಡಿ ಮಣೆಗಳು, ಹೌದು ಎಲ್ಲ ಹೆರದಣೆ, ತೆಂಗಿನಕಾಯಿ ಹರಿಯುವಂತ ಹೆರದಣೆ, ಇದೆಲ್ಲವನ್ನು ನೀವು ಇಲ್ಲಿ ಬಂದು ತೆಗೆದುಕೊಳ್ಬಹುದು. ಇಲ್ಲಿ ಹಾರೆ ಎಲ್ಲ ಉತ್ತಮವಾಗಿ ನಿರ್ಮಿಸುತ್ತಿದ್ದಾರೆ. ನೀವು ಇಲ್ಲಿ ಬಂದು ಇವರನ್ನ ಭೇಟಿಯಾಗಿ ಇವರಿಂದ ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಇದೊಂದು ಬಹಳಷ್ಟು ಪುರಾತನವಾದಂತಹ ಹಳೆಯ ಕಾಲದ್ದು ಗಾಳಿ ಹಾಕುವಂತಹ ಒಂದು ವಿಧಾನ ನೀವಿಲ್ಲಿ ಕಾಣ್ತಿದ್ರಿ. ನೋಡಿ ಚರ್ಮದ ಚೀಲ, ಇದಕ್ಕೆ ಸೈಕಲ್ ಸರಪಳಿಯನ್ನ ಕಟ್ಟಿ ಅಲ್ಲಿ ಅಮ್ಮನವರು ಎಳಿತಿದ್ದಾರೆ. ಅದರ ಮುಖೇನ ಆ ಗಾಳಿ ಇಲ್ಲಿಂದ ಬಂದು ಇಲ್ಲಿ ಅದಕ್ಕೆ ಗಾಳಿ ಸಿಗುತ್ತೆ. ಇಲ್ಲಿಂದ ಬಿಸಿಯಾಗಿ ಗಾಳಿ ಬಂದು ಅವರಿಡುವಂಥ ಪ್ರತಿಯೊಂದು ಸಲಕರಣೆಗಳು ಬಿಸಿಯಾಗುತ್ತೆ. ಎಂತಹ ಒಂದು ಅಂದಿನ ಕಾಲದ ಒಂದು ವಿಧಾನ ತಾಯಿ. ವಿಧ ವಿಧದ ಪ್ರಾಣಿಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಇದು ಗ್ರೀನ್ ಇಗ್ವಾನ ಹೇಳಿ ಇದು ಸೇಲಿಗಿದೆ. ಸುಂದರವಾದಂತಹ ಇಗ್ವಾನ ಮಾರಾಟಕ್ಕಿದೆ ಅಂತೆ. ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಇಟ್ಟಿದ್ದಾರೆ. ಪಕ್ಷಿಗಳ ಪ್ರದರ್ಶನ, ಬಹಳಷ್ಟು ಜನ ಇದ್ದಾರೆ, ಸೇರಿದ್ದಾರೆ. ಇಲ್ಲಿ ನೀವು ಕಾಣ್ಬೋದು ಉತ್ತಮವಾದಂತಹ ಬೇರೆ ಬೇರೆ ಪ್ರಾಣಿ ಪ್ರಿಯರಿಗೆ, ಪಕ್ಷಿ ಪ್ರಿಯರಿಗೆ ಇಲ್ಲಿ ಸಿಗ್ತಾ ಇದೆ. ಬೇರೆ ಬೇರೆ ರೀತಿಯ ಪಕ್ಷಿಗಳು, ಬಾತುಕೋಳಿಗಳು ಹಾಗೂ ಬೆಕ್ಕುಗಳು ಇವೆಲ್ಲವೂ ಇಲ್ಲಿ ದೊರಕುತ್ತದೆ.
ಉತ್ತಮವಾದಂತಹ ಪ್ರಾಣಿಗಳ ಪಕ್ಷಿಗಳ ಪ್ರದರ್ಶನದ ನಂತರ ಇಲ್ಲಿರುವುದೇ ನವ ಕರ್ನಾಟಕ ಪುಸ್ತಕ ಪ್ರದರ್ಶನ. ಇಲ್ಲಿ ನೀವು ಕಾಣ್ಬೋದು ಎಲ್ಲ ಪುಸ್ತಕ ಪ್ರದರ್ಶನ ನಡೆಯುತ್ತಿದೆ. ಅದೇ ರೀತಿ ಇಲ್ಲಿ ದೇವಸ್ಥಾನಗಳ ವಾದ್ಯ ಪರಿಕರಗಳು, ಬೇರೆ ಬೇರೆ ರೀತಿಯ ವಾದ್ಯಗಳನ್ನು ನೀವಿಲ್ಲಿ ಕಾಣಬಹುದು. ಇದೆಲ್ಲವೂ ದೇವಸ್ಥಾನದ ಪೂಜೆಯ ವೇಳೆಗೆ ಉಪಯೋಗಿಸ್ತಾರೆ. ಇಲ್ಲಿ ನಮ್ಮ ಕರಾವಳಿಯ ಪ್ರದೇಶದ ಮೀನುಗಾರಿಕೆಗೆ ಉಪಯೋಗಿಸುವಂತಹ ಕೆಲವು ಸಾಧನಗಳು ನೋಡಿ, ಅಂದು ಮಾಡುವಂಥ ಗ್ಯಾಸ್ ಲೈಟ್ಗಳು ಹಾಗೂ ಉಪಯೋಗಿಸುವ ಬಲೆಗಳು, ಇವೆಲ್ಲವನ್ನು ನೀವಿಲ್ಲಿ ಕಾಣಬಹುದು. ಇಲ್ಲಿ ನೋಡಿ, ಬಲೆಗಳು, ಮೀನುಗಾರಿಕೆಗೆ ಬೇಕಾಗುವಂತಹ ಎಲ್ಲ ಸಲಕರಣೆಗಳನ್ನು ನೀವಿಲ್ಲಿ ಕಾಣಬಹುದು. ಸುಂದರವಾದಂತಹ ವಸ್ತು ಪ್ರದರ್ಶನ ನೀವಿಲ್ಲಿ ಬಂದು ಇಲ್ಲಿ ಕಾಣಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಹಳಷ್ಟು ಸುಂದರವಾಗಿ ಜೋಡಿಸಿದಂತಹ ಈ ಬಲೆಗಳು ಹಾಗೂ ಮೀನುಗಾರಿಕೆಗೆ ಉಪಯೋಗಿಸುವಂತಹ ನೆಟ್ಗಳು, ಇವೆಲ್ಲವನ್ನು ನೀವಿಲ್ಲಿ ಕಾಣಬಹುದು. ಅದೇ ರೀತಿ ಇಲ್ಲಿ ಏಡಿಗಳನ್ನು ಹಿಡಿಯುವಾಗ ಉಪಯೋಗಿಸುವಂತಹ ಬಲೆಗಳಿವು ಇಲ್ಲಿ ನೀವು ಕಾಣ್ತಿದ್ರಿ. ಬಹಳ ಸುಂದರವಾಗಿದೆ. ಈ ಬುಟ್ಟಿ ತಯಾರಿಕೆ ಇವೆಲ್ಲವೂ ಈಗ ಮಾಸಿ ಹೋಗಿದೆ. ಈಗ ಇದೆಲ್ಲವೂ ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಕಾಣುವ ಭಾಗ್ಯ ನಮಗೆ ಆಗಿದೆ. ಪೂರವಾದ ಬಳ್ಳಿಯಿಂದ ಬುಟ್ಟಿಯನ್ನ ಯಾವ ರೀತಿ ನೇಯ್ತಿದ್ದಾರೆ ಅಂತ ನೀವಿಲ್ಲಿ ಕಾಣಬಹುದು. ಬುಟ್ಟಿ ತಯಾರಿಕೆ ITDP ಇಲಾಖೆ ಉಡುಪಿ ಇವರಲ್ಲಿ ಇದು ನಿಮಗೆ ದೊರಕುತ್ತದೆ. ಅದೇ ರೀತಿ ಮರದ ಲಟ್ಟಣಿಗೆಗಳು, ಇದು ಮೊಸರು ಕಡಿಯುವಂಥದ್ದು, ಹಾಗೆಯೇ ಬೇರೆ ಬೇರೆ ವಿಧದ ಲಟ್ಟಣೆಗಳನ್ನ ನೀವಿಲ್ಲಿ ಕಾಣಬಹುದು. ಇನ್ನೊಂದು ಸುಂದರವಾದ ದೃಶ್ಯವಿದು ಇಲ್ಲಿ ನೀವು ಕಾಣ್ತಿದ್ರಿ. ಇದು ನಿಮಗೆ ಗಾಣದಿಂದ ಕಬ್ಬಿನ ರಸವನ್ನ ಯಾವ ರೀತಿ ತೆಗೆಯುತ್ತಿದ್ದಾರೆ ಅಂತೇಳಿ ಮೊದಲಿನ ಕಾಲದ ಕ್ರಮವಿದು. ಗಾಣಕ್ಕೆ ಕೋಣಗಳನ್ನು ಕಟ್ಟಿ ಇಲ್ಲಿ ಕಬ್ಬಿನ ರಸ ತೆಗೆಯುವಂತಹ ಒಂದು ದೃಶ್ಯ ಬಹಳಷ್ಟು ಸುಂದರತೆಯನ್ನು ನೀಡುತ್ತಿದೆ ನೋಡಿ. ಇವರು ಕೋಣಗಳನ್ನ ನಡೆಸುವ ರೀತಿ ಹಾಗೂ ಅವುಗಳು ಒಂದೇ ಸಮನೆ ಸುತ್ತು ಬರುವಂತ ರೀತಿ ಬಹಳಷ್ಟು ಸುಂದರತೆಯನ್ನು ನೀಡುತ್ತಿದೆ. ಯಂತ್ರದಿಂದ ಕಬ್ಬಿನ ರಸ ಬರುತ್ತಿದೆ, ನೀವಿಲ್ಲಿ ಕಾಣ್ಬೋದು. ಕಬ್ಬಿನ ಹಾಲು 20 ರೂಪಾಯಿಗೆ ಸಿಗ್ತಾ ಇದೆ, ಎಲ್ಲರೂ ಕುಡಿಯುತ್ತಿದ್ದಾರೆ, ನೀವು ಕಾಣ್ಬೋದು. ಇಲ್ಲಿಯೇ ಯಂತ್ರದಿಂದ ತೆಗೆದ ಕಬ್ಬಿನ ಹಾಲು ನೋಡೋಣ, ಕುಡಿಯೋಣ. ಅದೇ ರೀತಿ ಒಳಗಡೆ ಈಗ ಇಲ್ಲಿಯ ಬೋಟ್ಗಳ ಮಾದರಿ ಹಾಗೂ ಮೀನುಗಳನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ಬಹಳಷ್ಟು ಜನ ಇದ್ದಾರೆ ಇಲ್ಲಿ, ಯಾಕಂತ ಹೇಳಿದ್ರೆ ಇವತ್ತು ಆದಿತ್ಯವಾರ, ಬಹಳಷ್ಟು ಜನಗಳಿರುವಂತಹ ಸಾಧ್ಯತೆ ಇದೆ. ಇಲ್ಲಿಂದ ಮೀನಿನ ಒಂದು ಸುಂದರತೆಯನ್ನು ಎಲ್ಲರೂ ನೋಡ್ತಿದ್ದಾರೆ, ಕಾಣ್ಬೋದು. ಎಲ್ಲ ಮೀನು, ರೊಂದಿಗೆ ಸಿಗಡಿ ಎಲ್ಲವೂ ಇದೆ ಇದರಲ್ಲಿ. ನೀವಿಲ್ಲಿ ಕಾಣ್ತಾ ಇದ್ದೀರಿ, ಮೀನುಗಳು, ಸಿಗಡಿಗಳು ಇತ್ಯಾದಿಗಳನ್ನು ಹಾಕಿ ಇಲ್ಲಿ ಸುಂದರತೆಯನ್ನು ಹೆಚ್ಚಿಸಿದ್ದಾರೆ. ತುಂಬ ಸುಂದರವಾದಂಥ ದೃಶ್ಯವಿದು ಇಲ್ಲಿ ನೀವು ಕಾಣ್ತಿದ್ದೀರಿ ನೋಡಿ. ಸುಂದರವಾದಂಥ ಈ ಮೀನಿದು ಇಲ್ಲಿ ನೀವು ಕಾಣ್ತಿದ್ರಿ. ಗೀಟಿನುಳ್ಳಂತಹ ಈ ಮೀನು ಹಾಗೂ ಇವೆಲ್ಲ ಸಮುದ್ರ ಮೀನುಗಳು. ಸಮುದ್ರ ಮೀನುಗಳನ್ನು ಇಲ್ಲಿ ಉಪ್ಪು ನೀರು ನಿರ್ಮಿತ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ನೋಡುಗರಿಗೆ ಬಹಳಷ್ಟು ಖುಷಿ ನೀಡುತ್ತದೆ. ಬಣ್ಣ ಬಣ್ಣದ ಮೀನುಗಳು ಇಲ್ಲಿ ಕಾಣ್ತಿದ್ದೀರಿ, ಬಹಳ ಸುಂದರವಾದ ಮೀನುಗಳು. ಬಹಳಷ್ಟು ಸುಂದರವಾಗಿ ಇಲ್ಲಿ ನಿರ್ಮಿಸಿದ್ದಾರೆ. ಎಲ್ಲ ತರದ ಮೀನುಗಳು ಇಲ್ಲೆಲ್ಲ ನೀವು ಕಾಣ್ತಿದ್ದೀರಿ. ಎಲ್ಲ ಜನಗುಂಗುಳಿಯಿಂದ ತುಂಬಿದೆ. ಇಲ್ಲಿ ಮೀನಿನ ಮಾರಾಟವಿದೆ ಹಾಗೂ ಆಹಾರಗಳು ಇಲ್ಲಿ ದೊರೆಯುತ್ತದೆ. ಇಲ್ಲಿ ಗುಲಾಬಿ ತೋಟ, ಗುಲಾಬಿಗಳಿಂದ ಆವೃತವಾದಂತಹ ಈ ಒಂದು ಪರಿಸರ ಇಲ್ಲಿ ನೀವು ಕಾಣ್ಬೋದು. ಸುಂದರವಾದಂಥ ಈ ತೋಟ ಇಲ್ಲಿ ನೀವು ನೋಡ್ಬೋದು. ಬಳೆಗಳು
ಇತ್ಯಾದಿ ಬೇರೆ ಬೇರೆ ರೀತಿಯ ಸರಕ್ಕೆ ಬರುವಂತಹ ಎಲ್ಲ ವಿಧದ ಬಳೆಗಳು, ಜುಮ್ಕಿಗಳು ಇವೆಲ್ಲವನ್ನು ನೀವು ಕಾಣ್ತಿದ್ದೀರಿ. ಇಲ್ಲಿಗೆ ನಮ್ಮ ವಸ್ತು ಪ್ರದರ್ಶನ ಮುಕ್ತಾಯಗೊಂಡಿದೆ. ಇಲ್ಲಿಯ ಎಲ್ಲ ವಸ್ತು ಪ್ರದರ್ಶನಗಳನ್ನು ನೀವು ನೋಡಿದ್ರಿ. ಹಾಗೆಯೇ ಇಲ್ಲಿ ಬಂದು ನೀವೊಮ್ಮೆ ನೋಡಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ಸುಂದರವಾಗಿ ಇಲ್ಲಿ ಆಯೋಜಿಸಿದ್ದಾರೆ. ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇಲ್ಲಿ ದಸರಾ ಪ್ರಯುಕ್ತ ಆಯೋಜಿಸಿರುವಂತಹ ವಸ್ತು ಪ್ರದರ್ಶನಕ್ಕೆ ನೀವೆಲ್ಲರೂ ಬನ್ನಿ ಅಂತ ಇನ್ನೊಮ್ಮೆ ಕೇಳಿಕೊಳ್ಳುತ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.